ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಬಿರುಗಾಳಿ. ರಾಜ್ಯ ರಾಜಕಾರಣ ಅಖಾಡಕ್ಕೆ ಎಂಟ್ರಿ ಕೊಟ್ರ ರೇವಂತ್ ರೆಡ್ಡಿ ಅನ್ನೋ ಪ್ರಶ್ನೆ. ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿರುವಂತದ್ದು ತೆಲಂಗಾಣ ಸಿಎಂ. ಖಾಸಗಿ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ರೇವಂತ್ ರೆಡ್ಡಿ ಆಗಮನ ಆಗಿದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಸಿಎಂ ಪರ ಇಲ್ಲ ಅಂದ್ರೆ ಡಿಸಿಎಂ ಪರ, ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಡಿಸಿಎಂ ಡಿಕೆಶಿ ಪರ ಏನಾದ್ರು ಬ್ಯಾಟ್ ಮಾಡ್ಬಿಡ್ತಾರಾ, ಸಿಎಂ ಪರವಾಗಿ ಏನಾದ್ರು ಮಾತಾಡ್ತಾರಾ? ಡಿಸಿಎಂ ಡಿಕೆಶಿ ಜೊತೆ ಆತ್ಮೀಯರಾಗಿದ್ದಾರೆ ರೇವಂತ್ ರೆಡ್ಡಿ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಸಹಾಯ ಹಸ್ತ ಚಾಚಿದ್ರು ಡಿಕೆ ಶಿವಕುಮಾರ್ ಅನ್ನೋದನ್ನ ನಾವು ಇಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಡಿಕೆಶಿ ಪರ ಖರ್ಗೆ ಮುಂದೆ ಬ್ಯಾಟಿಂಗ್ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಇಲ್ಲ ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿ ಚರ್ಚೆ ಮಾಡೋದಕ್ಕೆ ಅಂತಾನೆ ಬಂದಿದ್ದಾರಾ? ಈ ಸಂದರ್ಭದಲ್ಲಿ ಡಿಸಿಎಂ ಪರವಾಗಿ ನಿಂತ್ಕೊಳ್ಬೇಕು, ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಳ್ಬೇಕು ಅಂತ ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ಬೋದು. ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಥವಾ ಈ ಥರ ಸ್ಟ್ರಾಟಜಿಗಳನ್ನು ಮಾಡಿ ಅಂತ ಕೂಡ ಹೇಳಬಹುದು. ಯಾಕಂದರೆ ರೇವಂತ್ ರೆಡ್ಡಿ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಸಹಾಯ ಮಾಡಿದ್ದಾರೆ. ಆ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರ ಬೆನ್ನಿಗೆ ನಿಂತ್ಕೊಳ್ಬೇಕು ಅಂತ ಬಂದಿರಬಹುದು. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ ರಾಜ್ಯಸಭೆ ಸದಸ್ಯ ಜಯರಾಮ್ ರಮೇಶ್. ಹೀಗಾಗಿ ಜಯರಾಮ್ ರಮೇಶ್ ಮೂಲಕ ಖರ್ಗೆಗೆ ಮಾಹಿತಿ ರವಾನೆ ಆಗಬಹುದಾದ ಸಾಧ್ಯತೆ ಇದೆ. ಸಾಕಷ್ಟು ಕುತೂಹಲ ಕೇಳಿಸ್ತಾ ಇದೆ ರೇವಂತ್ ರೆಡ್ಡಿ ಅವರ ಆಗಮನ. ಯಾಕಪ್ಪ ಈಗ ಎಂಟ್ರಿ ಕೊಟ್ಟರು ಅಂತ. ಡಿಕೆ ಶಿವಕುಮಾರ್ ಅವರು ಏನೇನು ಪ್ರಯತ್ನಗಳನ್ನು ಪಡಬೇಕೋ ಆ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ಕೊಂಡೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಅಷ್ಟರ ಮಟ್ಟಿಗಿಲ್ಲ ಸಿದ್ದರಾಮಯ್ಯನವ್ರಿಗೆ ಹೋಲಿಸ್ಕೊಂಡ್ರೆ. ಆದರೆ ಡಿಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಎಲ್ಲವೂ ಕೂಡ ಹೈಕಮಾಂಡಿಗೆ ಫೇವರ್ ಆಗೋ ರೀತಿಯಲ್ಲೇ. ಹೈಕಮಾಂಡ್ ಏನು ಕೆಲಸ ಹೇಳಿದೆಯೋ ಅದನ್ನೆಲ್ಲ ಡಿಕೆ ಶಿವಕುಮಾರ್ ಅವರು ಚಾಚು ತಪ್ಪದೆ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಈ ರೆಸಾರ್ಟ್ ರಾಜಕಾರಣ ಎಲ್ಲ ಆಯ್ತಲ್ಲ, ಆ ಸಂದರ್ಭದಲ್ಲೆಲ್ಲ ಆಪತ್ತು ಬಾಂಧವ ಅಂತ ಹೈಕಮಾಂಡಿಗೆ ಅನಿಸಿದ್ದು ಡಿಕೆ ಶಿವಕುಮಾರ್ ಅವರೇ. ಸೊ ಡಿಕೆ ಶಿವಕುಮಾರ್ ಅವರು ಯಾರ್ಯಾರಿಗೆ ಸಹಾಯ ಮಾಡಿದಾರೋ ಹೊರ ರಾಜ್ಯಗಳಲ್ಲಿ, ಅಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ, ಅವರು ಎಲ್ಲರೂ ಕೂಡ ಡಿಕೆಶಿ ಅವರು ಬೆನ್ನಿಗಿದ್ದಾರೆ. ಆದರೆ ನೀವು ರಾಜ್ಯದ ವಿಚಾರ ಅಂತ ಬಂದಾಗ ಅನೇಕ ಶಾಸಕರುಗಳು ಸಿದ್ದರಾಮಯ್ಯನವ್ರ ಬೆನ್ನಿಗೆ ಇರೋದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿ ಏನು, ತಮ್ಮ ಬಲ ಏನು ಅನ್ನೋದು ಯಾರ್ಯಾರಿಗೆ ಸಹಾಯ ಮಾಡಿದಾರೋ ಅವ್ರ ಮುಖಾಂತರವಾಗಿಯೇ ಹೈಕಮಾಂಡಿಗೆ ಹೇಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸದ್ಯ ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆ ಆಗಬಹುದೇನೋ, ಬಿರುಗಾಳಿ ಬೀಸಬಹುದೇನೋ ಅನ್ನೋದು ಅನಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದಾರೆ, ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ರೇವಂತ್ ರೆಡ್ಡಿ ಅವರ ಆಗಮನ ಬೇರೆ ಆಗಿದೆ. ಏನೇನು ಲೆಕ್ಕಾಚಾರಗಳು, ಯಾರ್ಯಾರು ಚದುರಂಗದ ಆಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ? ನಿಧಿ, ಈಗಾಗಲೇ ರಾಜ್ಯದಲ್ಲಿ ಚದುರಂಗದಾಟ ಶುರುವಾಗಿದೆ. ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡಬೇಕು, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಈಗಾಗಲೇ ಸರ್ಕಸ್ ಅನ್ನ ಶುರು ಮಾಡಿದ್ದಾರೆ. ಈಗಾಗಲೇ 3 ದಿನಗಳಿಂದಲೂ ಕೂಡ ಅದರ ಬೆಳವಣಿಗೆಗಳು ಗಮನಕ್ಕೆ ಬರ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿ ನನಗೆ ಅವಕಾಶವನ್ನ ಮುಂದುವರಿಸಬೇಕು, ಯಾಕೆಂದ್ರೆ ರಾಜ್ಯದಲ್ಲಿ ನನಗೆ ಶಾಸಕರ ಬಲ ಇದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದರೆ ಸಂಪುಟ ಪುನಾರಚನೆಗೆ ನೀವು ಅವಕಾಶವನ್ನ ಮಾಡಿಕೊಡಿ, ತದನಂತರದಲ್ಲಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂತ ಬೇಡಿಕೆಯನ್ನು ಕೂಡ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸದಿಂದ ವಾಪಸ್ ಆದ ನಂತರ ಅವರ ಜೊತೆ ಚರ್ಚೆಯನ್ನ ಮಾಡಿ ಇದಕ್ಕೆ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಭರವಸೆಯನ್ನ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಕೂಡ ಈಗ ಕುರ್ಚಿಯನ್ನ ಪಡೆದುಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಶಾಸಕರ ಸಂಖ್ಯಾಬಲ ಪ್ರಸ್ತುತ ಸಿದ್ದರಾಮಯ್ಯನವರಿಗೆ ಹೆಚ್ಚಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಶಾಸಕರ ಸಂಖ್ಯಾಬಲವನ್ನ ನಾನು ನನ್ನ ಕಡೆ ಸೆಳೆದಿದ್ದೆ ಆದ್ರೆ ನಾನು ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡಬಹುದು, ಆಗ ನಾನು ಅಧಿಕಾರವನ್ನ ಕೇಳೋದಕ್ಕೆ ಈಸಿ ಆಗತ್ತೆ ಅನ್ನುವಂತ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಗ ಶಾಸಕರ ಸಹಿ ಸಂಗ್ರಹದ ಮೊರೆ ಹೋಗಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಶಾಸಕರ ಸಹಿಗಳನ್ನ ಈಗ ಸಂಗ್ರಹ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಅದರ ಜೊತೆಗೆ ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಜೈಲಿನಲ್ಲಿರುವ ಶಾಸಕ ವೀರೇಂದ್ರ ಪಪ್ಪಿ ಹಾಗೆ ವಿನಯ್ ಕುಲಕರ್ಣಿ ಅವರನ್ನ ಭೇಟಿ ಮಾಡ್ತಾರೆ. ಅವರಿಗೆ ಧೈರ್ಯವನ್ನ ತುಂಬುವಂತ ಒಂದು ಕೆಲಸವನ್ನ ಮಾಡಿದ್ದೆ ಅಂತೇಳಿ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಅವರು ಜೈಲಿಗೆ ಭೇಟಿ ಕೊಟ್ಟಿರುವಂತದ್ದು ಇಬ್ಬರು ಶಾಸಕರ ಸಹಿಯನ್ನ ಪಡೆಯೋದಕ್ಕೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ.
ಇದರ ಜೊತೆಗೆ ಈಗಾಗಲೇ ಸ್ವಾಮಿ ಅವರು ಇರಬಹುದು, ಆನೇಕಲ್ ಶಿವಣ್ಣ, ನೆಲಮಂಗಲದ ಶ್ರೀನಿವಾಸ್, ಚನ್ನಗಿರಿ ಬಸವರಾಜ್ ಶಿವಗಂಗಾ, ಮೂಡಿಗೆರೆಯ ನಯನಾ ಮೋಟಮ್ಮ, ಕುರ್ಚಿ ಮಹೇಂದ್ರ ತಮ್ಮಣ್ಣ, ಮಾಗಡಿ ಬಾಲಕೃಷ್ಣ, ರವಿ ಗಣಿಗ, ರಮೇಶ್ ಬಂಡಿ ಸಿದ್ದೇಗೌಡ, ಕದಲೂರು ಉದಯ್, ಯೋಗೇಶ್ವರ್, ಇಕ್ಬಾಲ್ ಹುಸೇನ್, ಸತೀಶ್ ಸೈಲ್ ಇವರೆಲ್ಲರೂ ಕೂಡ ಸಹಿಯನ್ನ ಮಾಡಿರಬಹುದು, ಅವರಿಂದ ಸಹಿಯನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ಶುರು ಆಗ್ತಾ ಇದೆ. ಇದರ ಜೊತೆಗೆ ದರ್ಶನ್, ಧ್ರುವನಾರಾಯಣ್, ಯಾರೀಸು, ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ಶ್ರೀರಾಜ್ ಜೈಸಿತ್ ಇವರು ಕೂಡ ಸಹಿಯನ್ನ ಹಾಕಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿಯೇ ಸದ್ದು ಮಾಡ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಶಾಸಕರ ಸಹಿಯನ್ನ ಈಗಾಗಲೇ ಸಂಗ್ರಹ ಮಾಡಿದ್ದು 60ರಿಂದ 70 ಶಾಸಕರ ಸಹಿಯನ್ನ ಸಂಗ್ರಹಿಸಿ ಅದನ್ನ ನೇರವಾಗಿ ಹೈಕಮಾಂಡ್ ಮುಂದೆ ಇಡೋದು. ನೋಡಿ, ನನಗೂ ಇಷ್ಟು ಶಾಸಕರ ಸಂಖ್ಯಾಬಲ ಇದೆ, ಈಗ ನೀವು ಯಾವ ನಿರ್ಧಾರವನ್ನ ತೆಗೆದುಕೊಳ್ತೀರಿ, ಒಂದು ವೇಳೆ ನನಗೆ ಅವಕಾಶವನ್ನ ಮಾಡಿಕೊಡದೆ ಹೋದ್ರೆ ನಾನು ನನ್ನ ಮುಂದಿನ ನಿರ್ಧಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬಹುದು ಅನ್ನುವಂತ ಒಂದು ಸ್ಪಷ್ಟವಾದಂತ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಶಾಸಕರ ಸಂಖ್ಯಾಬಲ ಏನಾದ್ರೂ 60ರಿಂದ 70ಕ್ಕೆ ಡಿ.ಕೆ. ಶಿವಕುಮಾರ್ಗೆ ಸಹಿಯನ್ನ ಹಾಕಿದ್ದೆ ಆದ್ರೆ ಅದನ್ನ ನೋಡಿ ಹೈಕಮಾಂಡ್ ಕೂಡ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿಯವರೆಗೆ 80% ಸಿದ್ದರಾಮಯ್ಯನವರ ಪರವಾಗಿಯೇ ಶಾಸಕರು ಸಹಿ ಇದಾರೆ, ಬೆಂಬಲ ಇದೆ ಅನ್ನುವಂಥದ್ದು ಇದೆ. ಒಂದು ವೇಳೆ ಈ ಶಾಸಕರ ಸಹಿ ದೊಡ್ಡ ಮಟ್ಟದಲ್ಲಿ ಆಗಿದ್ದೆ ಆದ್ರೆ ಆಗ ಸಹಜವಾಗಿ ಹೈಕಮಾಂಡ್ ಕೂಡ ಗಮನವನ್ನ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಹೇಳೋದು ಖಚಿತ. ಸೊ ಈ ನಿಟ್ಟಿನಲ್ಲೇ ಡಿ.ಕೆ. ಶಿವಕುಮಾರ್ ಈಗ ಸೈಲೆಂಟ್ ಆಗಿ ಸಹಿ ಸಂಗ್ರಹದ ಮೊರೆ ಹೋಗಿದ್ದಾರೆ. ಪ್ರತಿಯೊಬ್ಬ ಶಾಸಕರನ್ನ ಭೇಟಿ ಮಾಡಿ ಅವರಿಗೆ ಮುಂದಿನ ಭವಿಷ್ಯ, ರಾಜಕೀಯ ಭವಿಷ್ಯ, ಹೆಚ್ಚುವರಿ ಅನುದಾನ, ಹಾಗೆ ಸಚಿವ ಸ್ಥಾನದ ಭರವಸೆಗಳಿರ್ಬೋದು, ಬೇರೆ ಬೇರೆ ಆಮಿಷಗಳನ್ನ ನೀಡಿ ಅವರಿಂದ ಸಹಿಯನ್ನ ಈಗ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಗೆ ಆಸೆ ಆಕಾಂಕ್ಷೆಗಳನ್ನ ನೀಡಿ ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕೆಲವೇ ದಿನಗಳಲ್ಲಿ ಬಿರುಗಾಳಿ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ. ಇದರ ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ನಿನ್ನೆ ರಾತ್ರಿ ಅವರು ದೇವನಹಳ್ಳಿ ಏರ್ಪೋರ್ಟ್ ಈಗಾಗಲೇ ಬಂದಿಳಿದಿದ್ದಾರೆ. ಅಲ್ಲೇ ತಾಜ್ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಮಂದಿರದಲ್ಲಿ ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಇರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗೆ ರಾಜ್ಯಸಭೆಯ ಸದಸ್ಯರು ಮತ್ತೆ ಎಐಸಿಸಿಯಲ್ಲಿ ಪ್ರಬಲವಾಗಿರುವಂತಹ ಜೈರಾಮ್ ರಮೇಶ್ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.